ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಆಮೇಲೆ ಚುರುಕು ಸಂಭಾಷಣೆ, ಡೈರೆಕ್ಷನ್ ಬಹಳ ಚೆನ್ನಾಗಿದೆ. ಟೋಟಲಿ ಬಹಳ ಚೆನ್ನಾಗಿದೆ ಫಿಲ್ಮು. ಪ್ರತಿ ಫ್ಯಾಮಿಲಿ ನೋಡಲೇಬೇಕಾದ ಪಿಕ್ಚರ್. ಶಬಾಷ್ ಬಡ್ಡಿ ಮಾಡಿ ಎಲ್ಲರೂ ನೋಡಿ. ಸಿನಿಮಾಗೆ ಔಟ್ ಆಫ್ 10 8 ಮಾರ್ಕ್ಸ್, 100%. ಬಹಳ ಚೆನ್ನಾಗಿದೆ. ಎರಡು ಮಾರ್ಕ್ಸ್ ಎಲ್ಲ ಏನಂದ್ರೆ ಹತ್ತರಲ್ಲಿ 8 ಕೊಟ್ರಲ್ಲ, 2 ಮಾರ್ಕ್ಸ್ ಯಾಕೆ ಕಮ್ಮಿ ಆಯ್ತು ಅಂತ. 2 ಮಾರ್ಕ್ಸ್ ಏನು ಇಲ್ಲ, ಬೇಕಂದ್ರೆ 10 ಕೊಡ್ಬೋದು. ನನ್ನ ಪ್ರಕಾರ 8 ಮಾರ್ಕ್ಸ್ ಪರ್ಫೆಕ್ಟ್ ಆಗಿದೆ. ಹೌದು, ಬಹಳ ಚೆನ್ನಾಗಿದೆ. ಪ್ರತಿ ಫ್ಯಾಮಿಲಿ ನೋಡಲೇಬೇಕಾದ ಚಿತ್ರ. ಶಬಾಷ್ ಬಡ್ಡಿ ಮಗನೇ. ಸಸ್ಪೆನ್ಸ್ ಇದೆ, ಕ್ರೈಮ್ ಇದೆ. ಆ ಸಸ್ಪೆನ್ಸ್ ಎಂಡಿಂಗ್ ತನಕ ಗೊತ್ತಾಗೋದಿಲ್ಲ ಯಾರು ಏನು ಅಂತ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್ ಆಗಿದೆ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಒಳ್ಳೆ ಕಥೆ ಇದೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ರೊಮ್ಯಾಂಟಿಕ್ ಸೀನ್ಸ್ ಸಗದಾಗಿದೆ, ಮತ್ತೆ ಕಾಮಿಡಿ ಆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಬಿಡ್ತಾರೆ ಆಫರು. ಈ ಫಿಲಮ್ ನೋಡಿದ್ರೆ ಸೂಪರ್ ಕ್ಲಾಸ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಮೂವಿ. ಎಲ್ಲರೂ ಸೂಪರ್ ಆಗಿದೆ. ಫಿಲಮ್ ಸೂಪರ್ ಆಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿದೆ, ಎಲ್ಲರೂ ಬಂದು ಮೂವಿ ನೋಡಿ. ಸಕ್ಕತ್ತಾಗಿದೆ ಮೂವಿ. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಏನಿಷ್ಟ ಚೆನ್ನಾಗಿದೆ ಸಿನಿಮಾ. ಒಂದು ಅದ್ಭುತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಪ್ರಮೋದ್ ಶೆಟ್ಟಿ ಸರ್ದು ಡಬಲ್ ಶೇಡ್ ಇರೋದು ತುಂಬ ಎಕ್ಸೈಟ್ಮೆಂಟ್ ಇದೆ. ತುಂಬ ಚೆನ್ನಾಗಿ ಆಡಿಯನ್ಸ್ ತೋರಿಸುತ್ತೆ. ಆಲ್ ದ ಬೆಸ್ಟ್. ತುಂಬ ವರ್ಷ ಆಗಿದೆ. ಪ್ರಮೋದ್ ಶೆಟ್ರು ಲಾಫಿಂಗ್ ಬುದ್ಧದಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿದ್ದಾರೆ, ಅದು ಕಾಕಿ ಡ್ರೆಸ್ ಹಾಕೊಂಡು. ಆ ಟ್ವಿಸ್ಟ್ ಏನು ಅಂತ ನೀವು ನೋಡ್ಬೇಕಂದ್ರೆ ಸಿನಿಮಾಗೆ ಬರಬೇಕು. ಸಿನಿಮಾಗೆ ಬಂದು ನೋಡಿದವ್ರು ಎಲ್ಲರೂ ಹೇಳೋದು ಒಂದೇ ಮಾತು, ಶಬಾಷ್ ಬಡ್ಡಿ ಮಗನೇ. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಒಂದ್ಸಲ ಆದರೂ ಶಬಾಷ್ ಬಡ್ಡಿ ಮಗನೇ ಅಂತ ಅನ್ಸ್ಕೊಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಥರ ಆಸೆ ಇದ್ದರೆ ಬಂದು ಸಿನಿಮಾ ನೋಡಿ. ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸರ್ಗೆ, ಮತ್ತು ನಮ್ಮ ಚೈತ್ರ ಮೇಡಮ್ ಅವ್ರಿಗೆ, ಪ್ರಕಾಶ್ ಸರ್ಗೆ, ಪ್ರಮೋದ್ ಸರ್ಗೆ, ಎಲ್ಲ ಟೀಮ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಜನರುಗಳು ನನ್ನ ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ, ಫಸ್ಟ್ ಟೈಮ್ ಇವಾಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಕೈಯಲ್ಲಿ ಯಾವ ಥರ ಆತ ಆ ಥರ ಪರ್ಫಾರ್ಮೆನ್ಸ್ನ ನಾನು ಕೊಟ್ಟಿದ್ದೀನಿ. ಇನ್ನು ಆ್ಯಕ್ಚುಲಿ ನಾವು ಏನು ಮಾತಾಡೋ ಪ್ರಯೋಜನ ಇಲ್ಲ. ಇನ್ನು ಜನರುಗಳು ಮಾತಾಡಬೇಕು, ಅವ್ರಗಳ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು. ನೀವುಗಳು ಪ್ರತಿಯೊಬ್ಬರು ಜನರಿಗೆ ನಾನು ಕೇಳ್ಕೊಳ್ಳೋದು, ನೀವುಗಳು ಆಡೋ ಒಂದೊಂದು ಮಾತುಗಳು, ನೀವು ಬರೆಯೋ ಒಂದೊಂದು ಪದಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೇ ನಮ್ಮ ಭವಿಷ್ಯ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಶಬಾಷ್ ಬಡ್ಡಿ ಮಗನೇ, ಎತ್ತಿಡೀರಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಕಾಮಿಡಿ ಆಗಿದೆ ಆ್ಯಂಡ್ ಸಸ್ಪೆನ್ಸ್ ಇದೆ. ಪ್ರಮೋದ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಪೋರ್ಷನು ತುಂಬ ಇಷ್ಟ ಆಯಿತು. ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ಚೈತ್ರ ಮೇಡಮ್ಗೆ ಮತ್ತು ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವು ಹೇಳಬೇಕು, ನೀವೆಲ್ಲರೂ ಬಂದು ಮೂವಿನ ನೋಡಿ ಹೇಗಿದೆ ಅಂತ ಹೇಳಿ. ಇವತ್ತು ನಮ್ಮ ಹೆಗ್ಲ ಮೇಲೆ ಇದ್ದಿದ್ದ ಭಾರ ಇವತ್ತು ನಾವು ಇಳಿಸಿದೀವಿ. ಇನ್ನೆಲ್ಲ ಜನಗಳ ಮೇಲೆ ಒಪಿನಿಯನ್ ಬಿಟ್ಟಿದ್ದೀವಿ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಸಿನಿಮಾ ಸೂಪರ್ ಆಗಿ ಬಂದಿದೆ. ನಮ್ಮಂತ ಹೊಸ ಪ್ರತಿಭೆಗಳಿಗೆ ಮುಂದೆ ಇನ್ನೊಂದು ಅವಕಾಶ ಮಾಡ್ಕೊಡೋಕ್ಕೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ದಯವಿಟ್ಟು ಬಂದು ಸಿನಿಮಾ ನೋಡಿ. ಎಲ್ಲರೂ ಮೊಬೈಲಲ್ಲಿ ನೋಡೋದನ್ನ ಬಿಟ್ಬಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ಕನ್ನಡ ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಮಾಡೋಂಥ ಪ್ರೊಡ್ಯೂಸರ್ಗಳನ್ನ ದಯವಿಟ್ಟು ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್.